ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಏನಪ್ಪ ಇವತ್ತು ಇವರು ಬ್ಯಾಗ್ ಇಟ್ಕೊಂಡು ಬಂದಿದ್ದಾರೆ ಅಂತ ಅನ್ಕೋಬಹುದು ನೀವು. ಹೌದು, ಇದು ತುಂಬಾ ವಿಶೇಷವಾದಂತಹ ವಸ್ತುಗಳು ಇದ್ದಾವೆ. ಯಾಕಂತ ಹೇಳಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಹೆಣ್ಮಕ್ಳಿಗೆ ಇಷ್ಟವಾಗುವಂತಹ ಗೌರಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇಲ್ಲ ನವರಾತ್ರಿ ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಎಲ್ಲನೂ ಬರ್ತಾ ಇದೆ. ಹಬ್ಬದ ಆಡಂಬರನೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡು ಒಳ್ಳೆ ಜ್ಯುವೆಲರಿ ಹಾಕ್ಕೊಳ್ಳೋದಾಗಿರುತ್ತಲ್ಲ, ಅದಕ್ಕೆ ನಾನು ಕೂಡ ಇವತ್ತು ಜ್ಯುವೆಲರಿ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಾನು ಇದನ್ನು ನನ್ನ ಪರ್ಸ್ನಲ್ ಯೂಸಿಗೆ ಪರ್ಚೇಸ್ ಮಾಡಿದ್ದೀನಿ. ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ನಾನು ಈ ಒಂದು ಹಾರ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ನೀವೇ ನೋಡಿ, ಹತ್ರದಿಂದ ತೋರಿಸ್ತೀನಿ. ಇದು ನಾನು ಜ್ಯುವೆಲರಿ ಎಲ್ಲಿ ತೊಗೊಂಡೆ ಅಂತ ಹೇಳಿ ಮುಂದೆ ಕೂಡ ತಿಳಿಸ್ತೀನಿ. ನಾನು ಈ ಒಂದು ವಾಲೆ ನೋಡ್ತಾ ಇದ್ರೇ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ನಾನು ಈಗ ನನ್ನ ಒಂದು ಹಾರ ಮತ್ತು ಇಯರಿಂಗ್ಸ್ನ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಇದು ಬಜೆಟ್ ಫ್ರೆಂಡ್ಲಿಯಾಗಿ ಸಿಕ್ಕಿದೆ. ತುಂಬಾ ಖುಷಿ ಆಯಿತು. ಈ ಒಂದು ಜ್ಯುವೆಲರಿನ ನಾನು ತುಂಬಾ ನಿಮಗೆ ಕಾಯಿಸಲ್ಲ, ಎಲ್ಲಿ ತೊಗೊಂಡೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಶ್ರೀಕೃಷ್ಣ ಫ್ಯಾಷನ್ ಜ್ಯುವೆಲರಿ ನಾಗರಬಾವಿಲಿ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು ಅವ್ರದ್ದು ಇನ್ಸ್ಟಾ ಪೇಜಲ್ಲಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಆ ಒಂದು ಇನ್ಸ್ಟಾ ಪೇಜ್ನು ಕೂಡ ಇಲ್ಲಿಗೆ ಲಾಸ್ಟಲ್ಲಿ ತಿಳಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು. ನನಗಂತೂ ಈ ಜ್ಯುವೆಲರಿ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದು ಸರಿ ಶಾಪ್ ವಿಸಿಟ್ ಮಾಡಿ, ನಿಮಗೆ ಅನಿಸುತ್ತೆ ಶಾಪಲ್ಲಿ ಎಷ್ಟು ವೆರೈಟಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ನಾನು ಈ ರೀತಿ ಆದಂತಹ 2 ಹಾರನ ತೊಗೊಂಡು ಬಂದೆ. ನನಗೆ 2 ಹಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿರ್ಬೋದು. ಸ್ಟಡ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹಾಕ್ಕೊಂಡ್ರೆ ಗೋಲ್ಡನ್ನೇ ಮೀರಿಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗೆ ಸ್ವಲ್ಪ ಗೋಲ್ಡ್ ಎಲ್ಲ ವೇರ್ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಈ ರೀತಿಯಾದಂತಹ ಫ್ಯಾಷನ್ ಜ್ಯುವೆಲರೀಸೇ ನನಗೆ ತುಂಬಾ ಇಷ್ಟ ಆಗೋದು. ಹಾಗಾಗಿ ನಾನು ಈ ರೀತಿಯಾದಂತಹ ಫ್ಯಾಷನ್ ಜ್ಯುವೆಲರೀಸ್ನ ತುಂಬ ಇಷ್ಟಪಟ್ಟು ತೊಗೊತೀನಿ. ಬೈತಾರೆ ಮನೆಯಲ್ಲಿ, ಆದರೂ ಕೂಡ ಹೆಣ್ಮಕ್ಳಿಗೆ ಆಸೆ ಬಿಡಲ್ವಲ್ಲ, ಹಾಗಾಗಿ ತೊಗೊಂಡಿದ್ದೀನಿ. ಮತ್ತು ಏನು ಇನ್ನೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಹೊಸಬ್ರನ್ನ ಯೂಟ್ಯೂಬ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವರನ್ನು ಕೂಡ ಬೆಳೆಸೋಕ್ಕೆ ತುಂಬಾ ನಾವು ಪ್ರಯತ್ನನ ಪಡೋಣ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಕನಸಾಗಿರುತ್ತೆ ಯೂಟ್ಯೂಬ್ ಅನ್ನೋದು. ಹಾಗೆ ನನಗೂ ಕೂಡ ಒಂದು ಕನಸು, ಯೂಟ್ಯೂಬ್ನ ಮಾಡಬೇಕು, ಒಂದಲ್ಲ ಒಂದು ದಿವಸ ಮಾನಿಟೈಸ್ ಆಗುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು.